ನಮ್ಮ ಸ್ಟ್ಯಾಂಡನ್ನು ಯಾರು ತಳ್ಳೋಕ್ಕಾಗಲ್ಲ, ವರ್ತೂರು ತಿರುಗೇಟು. ದೊಡ್ಡಮನೆ ಆಟಕ್ಕೆ ತೆರೆ ಬೀಳಲು ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಸಂಗೀತ, ತನಿಷಾ, ನಮ್ರತಾ ಜೊತೆಗಿನ ಫ್ರೆಂಡ್ಶಿಪ್ ಅಂತ್ಯವಾದ ಮೇಲೆ ನೊಂದವರ ಸಂಘ ಸೇರಿರುವ ಕಾರ್ತಿಕ್ಗೆ ವರ್ತೂರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫಿನಾಲೆಗೆ ತಲುಪಲು ಯಾರಿಗೆ ಯಾವ ಸ್ಥಾನ ಹೇಳಿ ಎಂದಾಗ ವರ್ತೂರು ಕಾರ್ತಿಕ್ಗೆ ಕೊನೆಯ ಸ್ಥಾನವನ್ನು ಕೊಟ್ಟಿದ್ರು. ಈ ಕುರಿತು ಇದೀಗ ಇಬ್ಬರ ನಡುವೆ ವಾಕ್ಸಮರ ನಡೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಈಗ ಏಕಾಂಗಿಯಾಗಿದ್ದಾರೆ. ಸದ್ಯ ತುಕಾಲಿ ಸಂತು, ವರ್ತೂರು ಸಂತೋಷ್ ಜೊತೆಗೆ ಸೇರಿರುವ ಕಾರ್ತಿಕ್ಗೆ ಹಲವು ಸವಾಲುಗಳು ಎದುರಾದಂತೆ ಕಾಣಿಸ್ತಾ ಇದೆ. ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಡ್ರೋನ್, ಸಂಗೀತ, ಕಾರ್ತಿಕ್, ವಿನಯ್, ವರ್ತೂರು, ತುಕಾಲಿ 6 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. 6 ಸ್ಟೆಪ್ಗಳನ್ನು ನೀಡಿ ಯಾರಿಗೆ ಯಾವ ಸ್ಥಾನ ಅಂಥೇಳಿ ಉಲ್ಲೇಖಿಸಿ ಅಂಥೇಳಿ ಬಿಗ್ ಬಾಸ್ ಆದೇಶವನ್ನು ಕೊಟ್ಟಿತ್ತು. ಆಗ ವರ್ತೂರು ಕಾರ್ತಿಕ್ಗೆ ಕಡೆಯ ಸ್ಥಾನವನ್ನು ಕೊಟ್ಟಿದ್ರು. ಆಟವೇ ಇಲ್ಲ, ಮನೆಯಲ್ಲಿರಲು ಅರ್ಹತೆ ಇಲ್ಲ ಎಂದೆಲ್ಲ ಮಾತನಾಡಿದ್ರು. ಈ ಬಗ್ಗೆ ಸಮರ್ಥನೆ ಕೊಡುವಾಗ ಇಬ್ಬರ ನಡುವೆ ವಾಕ್ಸಮರವಾಗಿತ್ತು. ಹಳೆಯ ಟಾಸ್ಕ್ಗಳ ವಿಚಾರವಾಗಿ ವಾಗ್ವಾದವಾಗಿದೆ. ಈ ವೇಳೆ ವರ್ತೂರು, ನಾವು ಯಾವಾಗಲೂ ಕೂಡ ಒಂದೇ ತರಹ ಇರ್ತೇವೆ, ಆಟವನ್ನು ಆಡ್ತೇವೆ, ಆಡಿದ ಮಾತಿಗೆ ಸ್ಟ್ಯಾಂಡನ್ನು ತೆಗೆದುಕೊಳ್ತೇನೆ ಅಂಥೇಳಿ ಕಾರ್ತಿಕ್ ಜೊತೆಗೆ ಜಿದ್ದಿಗೆ ಬಿದ್ದಿದ್ದಾರೆ. ನಮ್ಮ ಸ್ಟ್ಯಾಂಡನ್ನು ಯಾರೂ ಕೂಡ ತಳ್ಳೋದಕ್ಕಾಗಲ್ಲ ಅಂಥೇಳಿ ಕಾರ್ತಿಕ್ಗೆ ವರ್ತೂರು ತಿರುಗೇಟನ್ನು ಕೊಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.